ಬೇಲೂರು ತಾಲೂಕಿನ ಬಿಕ್ಕೋಡು ಲಿಂಗಾಪುರ ಎಸ್ಟೇಟ್ ಬಳಿ ಕೂಲಿ ಕಾರ್ಮಿಕರ ಮೇಲೆ ಕಾಡಾನೆ ದಾಳಿ. ಕಾರ್ಮಿಕರು ಜಸ್ಟ್ ಮಿಸ್. ಸದ್ಯ ಪ್ರಾಣಾಪಾಯದಿಂದ ಪಾರಾದ ಕಾರ್ಮಿಕರು, ಮಲೆನಾಡಿನಲ್ಲಿ ನಿಲ್ಲದ ಕಾಡಾನೆ ಹಾವಳಿ. ದಿನಕ್ಕೊಂದು ಕಡೆ ದಾಳಿ ಇಡುವ ಕಾಡಾನೆಗಳ ರೈತರು ಬೆಳೆದ ಬೆಳೆಯನ್ನ ನಾಶ ಮಾಡಿ ರೈತರನ್ನ ಅಪಾರ ನಷ್ಟಕ್ಕೆ ಈಡು ಮಾಡುತ್ತಿರುವುದಲ್ಲದೆ ಮನುಷ್ಯರ ಮೇಲೂ ಮಾರಣಾಂತಿಕ ದಾಳಿ ಮಾಡುತ್ತಿವೆ. ಕಾಫಿ ತೋಟಕ್ಕೆ ಎಂದಿನಂತೆ ಕೂಲಿ ಕೆಲಸಕ್ಕೆ ಹೋಗಿದ್ದ ಸುಮಾರು 30 ಜನ ಕೂಲಿ ಕಾರ್ಮಿಕರ ಮೇಲೆ ಕಾಡಾನೆ ಒಂದು ಏಕಾಏಕಿ ಅವರ ಮೇಲೆ ದಾಳಿ. 4 ಜನರಿಗೆ ತೀವ್ರತರವಾದ ಪೆಟ್ಟು ಬಿದ್ದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರನ್ನ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸುಮಾರು 30 ಆನೆಗಳ ಗುಂಪೊಂದು ತಾಲೂಕಿನಲ್ಲಿ ಇದ್ದು ಅದರಲ್ಲಿ ಒಂದು ಆನೆ ಬೇರ್ಪಟ್ಟು ತೋಟದಲ್ಲಿ ಅಡ್ಡಾದಿಡ್ಡಿಯಾಗಿ ನುಗ್ಗಿ ಕೂಲಿ ಕಾರ್ಮಿಕರ ಮೇಲೆ ದಾಳಿ ನಡೆಸಿದೆ. ಇನ್ನು ಕಾಡಾನೆಗಳು ಬಿಕ್ಕೋಡು ಎಸ್ಟೇಟ್ ಬಳಿ ಇದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ತಿಳಿಸಿದ್ರೂ ಕೂಡ ಲಿಂಗಾಪುರ ಗ್ರಾಮದ ಎಸ್ಟೇಟ್ ಮ್ಯಾನೇಜರ್ ನಿರ್ಲಕ್ಷ್ಯದಿಂದ ಮಾಹಿತಿ ಗೊತ್ತಿದ್ರೂ ಕೂಡ ಕಾರ್ಮಿಕರನ್ನ ಕೆಲಸಕ್ಕೆ ಕಳುಹಿಸಿದ್ದಾರೆ ಎಂದು ಕಾರ್ಮಿಕರು ತಮ್ಮ ಅಳಲನ್ನ ತೋಡಿಕೊಂಡರು. ಈ ದಾಳಿಯಲ್ಲಿ ನೇತ್ರಾವತಿ, ಮಂಜಕ್ಷ, ಅಕ್ಕಮ್ಮ, ಇಲಿಜಾ ಕತೂರ್ ಹಾಗೂ ಲಕ್ಷ್ಮಿ ಎಂಬುವರಿಗೆ ಗಂಭೀರವಾಗಿ ಗಾಯವಾಗಿದೆ ಎಂದು ತಿಳಿದು ಬಂದಿದ್ದು, ಇನ್ನು ಆಸ್ಪತ್ರೆಗೆ ತಹಶೀಲ್ದಾರ್ ಎಂ ಮಮತಾ ಹಾಗೂ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ. ಒಟ್ನಲ್ಲಿ ಕಾಡಾನೆಗಳ ದಾಳಿಯಿಂದ ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು ಅನ್ನೋದೇ ಅರ್ಥವಾಗದೆ ಬಡ ರೈತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾನೆ. ಎಲ್ಲಿ ಅದು ನೀವೆಲ್ಲ ಎಲ್ಲಿದ್ರಿ? ನಾವೆಲ್ಲ ತೋಟದಲ್ಲಿ ಇದ್ವಿ. ಆನೆ ಬಂದಂತ ಕೆಲಸ ಮಾಡ್ತಿದ್ವಿ. ಅಲ್ಲಿ ಓದಿ ಆನೆ ಬಂದಂತ ರೋಟಿ ಬರಿ ಓದಿ ದೇಶದೆಲ್ಲ ಕಂಡ್ರು, ರೈತರೆಲ್ಲ ಕಂಡ್ರು, ರೋಟಿ ಬಂದ್ಬಿಡ್ರಪ್ಪ, ಆನೆ ಬಂದ್ಬಿಟ್ಟು ರೋಟಿ ಬಂದು ನಾವು ಹೋಗೋದಂತ ಬರ್ತೀವಿ. ಹಾಗೆ ಬಂದು ಎಷ್ಟು ಜನ ಕೆಲಸ ಮಾಡ್ತಿದ್ರಿ ಅಲ್ಲಿ? ನಾವೊಂದು 90 ಜನ ಕೆಲಸ. 9 ಜನ ಎಲ್ಲರೂ ಓಡಿದ್ರ? ಎಲ್ಲ ಓಡಿ. ಅದರಲ್ಲಿ ಎಷ್ಟು ಜನ ಸಿಗಾಕೊಂಡ್ರು? ಅದ್ರಲ್ಲಿ ಇವರ ಒಂದು 5 ಜನ ಬಿದ್ದುಬಿಟ್ರು. ಕೆಳಗೆ ಬಿದ್ರು? ಒಂದೇ ಆನೆ. ಯಾವ್ದು ಮೊನ್ನೆ ಬೆಲ್ಟ್ ಹಾಕಿರೋ ಅದೇ ಆನೆನಾ ಬೇರೆ ಆನೆ? ಆನೆ ಇರ್ಬೇಕ್ರಿ. ಅದೇ ಆನೆ. ಕರೆಕ್ಟಾಗಿ ಯಾರು ಗಮನಿಸ್ಲಿಲ್ಲ? ಗಮನಿಸ್ಲಿ ನಮ್ಮ ಸಾಕೈತ್ರಿ. ಎಲ್ಲ ಓಡೋಗಿ ಎಲ್ಲರೂ ಓಡಿ. ಅವ್ರು ನಿಮ್ಮ ಮನೆಯವರ? ನಿಮ್ಮ ಮನೆಯವ್ರಿಗೆ ಏನ್ ಮಾಡ್ತಾವ? ಅದು ಅಣ್ಣರೇ ಕಚ್ಚಿ ಅವ್ರು ಬಿದ್ದ ಏನೋ ಮುಟ್ತಾ ಆನೆ ಬಂದಿ ತುಣಿತಾ? ಇಲ್ಲ ತುಳಿದಿಲ್ಲ, ಬಿದ್ದು ಬಂದ. ನಿಮ್ಮ ಮನೆಯವ್ರಿಗೆ ಸ್ವಲ್ಪ ಏಟಾಗಿದೆ? ಏನು ಏಟಾಗಿದೆ? ಗಾಬರಿ ಆಗಿದೆ. ಇನ್ನೊಬ್ಬರಿಗೆ ಬೇರೆ 4 ಜನಕ್ಕೆ ಅವ್ರಿಗೆ ಏನಾಯ್ತು ಅಲ್ಲಷ್ಟೇ ಗಾಬರಿ ಆಗಿದೆ. ಅದು ಆನೆ ಬಿದ್ದ ತಕ್ಷಣ ಯಾರನ್ನೂ ಮುಟ್ಟಿಲ್ಲ? ಯಾರನ್ನೂ ಮುಟ್ಟಿಲ್ಲ. ಅದೇ ಓಡಾಗಿದ್ಯಾ? ಅವ್ರು ಗಾಬರಿ ಇದಾಗಿದೆಯಲ್ಲ ಆಸನಿಗೆ. ಅವ್ರ ಮೂಳೆನೋ ತೊಂದರೆ ಆಗಿದೆ? ಅವ್ರಿಗೆ ಆಸನಿ ಕಳಿಸ್ತೀರ? ಅವ್ರಿಗೆ ಅಂದ್ರೆ ಸ್ವಲ್ಪ ಸೊಂಡಿಲ್ಲ ಇಟ್ಟು. ಹೌದಾ? ಸೊಳ್ಳೆಲ್ಲ ಏಟ್ ಮಾಡಿದೆ? ಬಿಕ್ಕೋಡ್ ಅಷ್ಟೇ. ಬಿಕ್ಕೋಡ್ ಎಸ್ಟೇಟಲ್ಲಿ ಕೆಲಸ ಮಾಡ್ತೀವಿ. ಬಿಕ್ಕೋಡೆ ಜಗ್ಬರ್ನಳ್ಳಿ ವರೆಗೆ ಎಷ್ಟು ದೂರ ಆಗುತ್ತೆ? ಬಿಕ್ಕೋಡಿಂದ ಒಂದು ಅಷ್ಟೇ ಆಗ್ತದೆ. ಐತಲ್ಲ ಬಿಕ್ಕೋಡ್ ಮುಂದೆ, ಅದು ಪಕ್ಕದಾಗ. ಸರ್, ಈಗ ಅಧಿಕಾರಿಗಳೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗಿದಾರಾ? ಮಾತಾಡ್ಸ್ಕೊಂಡಿದ್ದಾರೆ. ನಿಮ್ಮ ಎಸ್ಟೇಟ್ ಅವ್ರು ಬಂದಿದಾರ? ಓನರು ಬಂದಿದಾರಾ? ಅಮ್ಮ ಹೇಳಿ, ಹೇಗಾಯ್ತು? ತೋಟದಲ್ಲಿ ಹಣ್ಣು ಕೊಯ್ಯಕ್ಕೆ ಹೋಗಿದ್ದು ಸರ್. ಕೊಯ್ತಾ ಇದ್ದು ನಮ್ಮ ಸೂಪರ್ವೈಸರು ಹೇಳಿದ್ರು ಅಲ್ಲಿ ಕೆಳಗಡೆ ಬಂದಿದೆ, ಎಲ್ಲ ಮೇಲ್ಗಡೆ ಬನ್ನಿ ರೋಡಿಗೆ ಅಂತ. ಅದು ಪಕ್ಕದಲ್ಲಿ ಇದ್ದಿದ್ದು 8ನೇ ನಂಬರಲ್ಲಿ ನಾವಿದ್ದು, 9ನೇ ನಂಬರಲ್ಲಿ ಆನೆ ಇದ್ದಿದ್ದು ಹೇಳಿಲ್ಲ, ಅವರಿಗೂ ಗೊತ್ತಿಲ್ಲ. 9ನೇ ನಂಬರಿಂದ ಬಂದು ಬಂದು ಅಟ್ಯಾಕ್ ಮಾಡ್ಬಿಡ್ತು ಸರ್. ಎಷ್ಟು ಜನ ಮೇಲೆ ಅಟ್ಯಾಕ್ ಮಾಡ್ತು? ಏನೋ ಗೊತ್ತಿಲ್ಲ ಸರ್. ಎಷ್ಟು ಜನ ಕೆಲಸ ಮಾಡ್ತಿದ್ರಿ ಇಲ್ಲಿ? ನಾವು 90 ಜನ ಇದ್ದು ಸರ್. 85 ಜನ? 95 ಜನ ಇದ್ದಿರ್ಬೋದು. ಎಲ್ಲ ನೋವಿದೆ ಈಗ? ಕಂಪ್ಲೀಟ್ ಬಾಡಿ ನೋವು ಈಗ? ಫುಲ್ ಬಾಡಿ ನೋವು. ನಿಮಗೆ ಆನೆ ಏನೋ ತೊಂದರೆ ಮಾಡ್ತಾ? ಆನೆನ ಹಿಂಗೆ ಎತ್ತಿ ಹಾಕಿ ಎಲ್ಲಿಗೆ ತುಳಿದು ಏನೋ ಫ್ರಾಕ್ಚರ್ ಆಗಿದೆ ಅಂತ. ಆಗ್ತೀರಾ? ಗಾಬರಿ ಆಗಿದೆ ಮಾಡ್ತಾರ ಅವರೆಲ್ಲ ವ್ಯವಸ್ಥೆ. ನನಗೆ ಹಿಂಗೆ ಎತ್ತಿ ಗಾಬರಿ ತಗೋಬಾರ್ದು ಅಷ್ಟೇ. ಹಿಂಗೆ ಎತ್ತುವಾಗಲೇ ನನಗೆ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಆಗ್ಬಿಡ್ತು. ಎತ್ತಿ ಏನ್ ಮಾಡುತ್ತೆ ಏನು ಅಂತ ಆನೆ ದೈತ್ಯ. ಕೆಮ್ಮಕ್ಕಾಗ್ತಿಲ್ಲ. ಗಾಬರಿ ಆಗ್ಬಿಡಿ, ಏನಾಗಿಲ್ಲ, ಅವರು ಎಲ್ಲ ನೋಡ್ಕೋತಾರೆ. ಧೈರ್ಯವಾಗಿರ್ಬೇಕಷ್ಟೇ, ಗಾಬರಿ ಆಗ್ಬಾರ್ದು ಯಾವುದಕ್ಕೂ. ಅಧಿಕಾರಿಗಳೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋದ್ರ? ಎಲ್ಲರೂ ಬಂದ್ರು, ತುಂಬಾ ಜನ ಬಂದ್ರು. ನೋಡಿ ನಮ್ಮ ಮ್ಯಾನೇಜರ್ ರೈಟರ್ಗಳು ಇನ್ನೂ ಬಂದಿಲ್ಲ. ಯಾವ ಎಸ್ಟೇಟ್ ಕೆಲಸ ಮಾಡ್ತಿರೋದು? ಎಸ್ಟೇಟ್ ಬಿಕ್ಕೋಡು. ಬಿಕ್ಕೋಡು ಎಸ್ಟೇಟು? ಬಿಕ್ಕೋಡು ಲಿಂಗಪುರ ಎಸ್ಟೇಟು. ಲಿಂಗಪುರ ಎಸ್ಟೇಟು. ಮನೆ
ಸರ್ ಅಕ್ಕ It was a little bit on the higher side. Hypertension is You can, she's known case of hypertension. Apprehensive, she'll be stable with that L1 ಇವಾಗ ರೆಫರ್ ಮಾಡ್ತೀವಿ fracture. ಈಗ ಎಕ್ಸ್ರೇ ರಿಪೋರ್ಟ್ ಬಂದಿದೆ L1 fractures usually there is no treatment, just conservative. But one outside doctor, popular doctor, is it refer, so we refer. ಹೇಳಿದ್ದೀನಿ ಅವರಿಗೆ. That is wait and watch.